ರೈಟ್, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನಾವು ಚರ್ಚೆ ಮಾಡ್ತಾ ಇದ್ವಿ ಅತಿಥಿಗಳ ಜೊತೆ. ಅದ್ರ ಜೊತೆಗೆ ಅನೇಕ ಜನ ನಮಗೆ SMS ಮಾಡಿ ಕೂಡ ನಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕೆಲವು SMSಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಅದರಲ್ಲಿ ಮೊದಲಿಗೆ ಹರ್ಷ ಅನ್ನೋರು ಬೆಂಗಳೂರಿನವರು SMS ಮಾಡಿದ್ದಾರೆ ನಮಗೆ. ಅವರು ಅಣ್ಣ ಮಾಡ್ತಿರೋದು ಶ್ರೇಷ್ಠ ಕಾಯಕ, ಅವರಿಗೆ ಬೆಂಬಲ ನೀಡೋದಷ್ಟೇ ಅಲ್ಲ, ನಾವು ಕೂಡ ಹೋರಾಡಬೇಕು ಅನ್ನೋ ಮಾತನ್ನು ಹರ್ಷ ಅವರು ಬೆಂಗಳೂರಿನಿಂದ ಸುವರ್ಣ ನ್ಯೂಸ್ಗೆ SMS ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ ಇನ್ನೊಬ್ಬರು ನಮಗೆ ಬೆಂಗಳೂರಿನವರೇ ದೀಪಕ್ ಅನ್ನೋರು SMS ಮಾಡಿದ್ದಾರೆ. ಅವರು ಅಣ್ಣ ದಯವಿಟ್ಟು ಕ್ಷಮಿಸಿ, ನಿಮ್ಮೊಂದಿಗೆ ಹೋರಾಟಕ್ಕೆ ಬಂದು ಕೈ ಜೋಡಿಸಲು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ಬೆಂಬಲ ನಿಮಗಿದೆ ಅನ್ನೋದನ್ನು SMS ಮಾಡಿದ್ದಾರೆ. ಸೊ ಸುವರ್ಣ ನ್ಯೂಸ್ಗೆ ಕಳಿಸಿದ ಎರಡನೇ SMS ಇದು. ಈ ರೀತಿಯ ಸಾವಿರಾರು SMSಗಳು ಬಂದಿದೆ. ಅದನ್ನು ಕೆಲವನ್ನಷ್ಟೇ ಹೇಗೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ಮೂರನೇ SMS ಶಕೀಲ್ ಅನ್ನೋರು ಸಿಂಧನೂರಿನಿಂದ ಕಳಿಸಿದ್ದಾರೆ. ಅಣ್ಣ, ನಾನೊಬ್ಬ ಅಂಗವಿಕಲ, ನನ್ನ ಬಳಿ ದುಡ್ಡೂ ಇಲ್ಲ, ಇದ್ದಿದ್ರೆ ದೆಹಲಿಗೆ ಬಂದು ನಿಮ್ಮೊಂದಿಗೆ ಹೋರಾಟಕ್ಕೆ ಕೂತ್ಕೋತಾ ಇದ್ದೆ. ತಪ್ಪು ತಿಳಿಬೇಡಿ, ನಮ್ಮ ಊರಿನಲ್ಲಿ ಶಾಲಾ ಮಕ್ಕಳಿಗೆ ಭ್ರಷ್ಟಾಚಾರದ ವಿರುದ್ಧ ತಿಳುವಳಿಕೆ ನೀಡ್ತೀನಿ ಅನ್ನೋದನ್ನು ಶಕೀಲ್ ಅವರು ಸಿಂಧನೂರಿನಿಂದ ಬಾತ್ ಕಳಿಸಿದ್ದಾರೆ. ಇನ್ನು ಹುಬ್ಬಳ್ಳಿಯಿಂದ ನವೀನ್ SMS ಮಾಡಿದ್ದಾರೆ. ಅಣ್ಣ ಹೋರಾಡ್ತಿರೋದು ಅವ್ರ ಸ್ವಂತಕ್ಕೇನೂ ಅಲ್ಲ, ದೇಶಕ್ಕೆ, ಅವ್ರಿಗೆ ನಾವೆಲ್ಲ ಬೆಂಬಲ ಕೊಡಬೇಕು ಅನ್ನೋದು ನವೀನ್ ಅವರ ಮಾತು. ಇನ್ನು ಕೆಲವೊಂದು ನಂತರ ಓದ್ತೀನಿ. ಸೊ ಸುವರ್ಣ ನ್ಯೂಸ್ ನಿಮಗೆ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಈಗಾಗಲೇ ಸಾಕಷ್ಟು ಅವಕಾಶವನ್ನು ಕೂಡ ಫೋನ್ ಮಾಡಿ ಅವಕಾಶ ಕೊಟ್ಟಿತ್ತು. ಅನಂತರ ಫೋನ್ ಮಾಡೋದಕ್ಕೆ ಸಾಧ್ಯ ಆಗದಿದ್ದವರಿಗೆ SMS ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು ಅನ್ನೋದನ್ನು ಕೇಳ್ಕೊಂಡಿದ್ವಿ. ಅನೇಕ ಜನ ಸಾವಿರಾರು SMSನ್ನು ಕಳಿಸ್ಕೊಟ್ಟಿದ್ದೀರಿ. ಕೆಲವನ್ನಷ್ಟೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಆಯ್ದ ಕೆಲವನ್ನ. ಉಳಿದದ್ದೇ ಎಲ್ಲವೂ ಕೂಡ ಸಾಮಾನ್ಯ ಅಭಿಪ್ರಾಯಗಳಿದೆ. ಅಣ್ಣಾ ಹಜಾರೆ ಅವರಿಗೆ ಬೆಂಬಲ ಸೂಚಿಸಿ ಭ್ರಷ್ಟಾಚಾರದ ವಿರುದ್ಧದ ಆಂದೋಲನಕ್ಕೆ ನಾವು ಎಲ್ಲೇ ಇದ್ದರೂ ಕೂಡ ಅವರ ಜೊತೆ ನಾವು ಇದ್ದೀವಿ. ಭ್ರಷ್ಟಾಚಾರ ಈ ದೇಶದಿಂದ ತೊಲಗಬೇಕು, ನಾವು ಇನ್ನಾದರೂ ದೇಶ ಕಟ್ಟಬೇಕು ಅನ್ನುವ ಅನೇಕ ಧ್ವನಿಗಳು SMS ಮೂಲಕ ನಮ್ಮ ಕಚೇರಿ ಬಂದು ತಲುಪಿದೆ. ಅದನ್ನೆಲ್ಲವೂ ಓದಕ್ಕಾಗ್ತಾ ಇಲ್ಲ, ಕ್ಷಮಿಸಿ. ಆದರೆ ಕೆಲವನ್ನಷ್ಟೇ ಆಯ್ದು ಹೇಳ್ತಾ ಇದ್ದೀನಿ. ಆದರೆ ಎಲ್ಲರೂ ಧ್ವನಿ ಒಂದೇ, ಭ್ರಷ್ಟಾಚಾರ ತೊಲಗಬೇಕು, ಅಣ್ಣಾ ಹಜಾರೆಗೆ ನಮ್ಮ ಬೆಂಬಲ ಇದೆ ಅನ್ನೋದು. ರೈಟ್, ಪ್ರತಾಪ್ ಚಂದ್ರ ಅವರು ಹೇಳ್ತಾ ಇದ್ರು, ಉತ್ತರ ಪ್ರದೇಶದ ಹೋರಾಟಕ್ಕೂ ಮತ್ತು ಅಣ್ಣಾ ಹಜಾರೆ ಅವ್ರ ಹೋರಾಟಕ್ಕೂ ಭಾಳ ವ್ಯತ್ಯಾಸ ಇತ್ತು. ಅದನ್ನು ನೀವು ಹೋಲಿಸಿ ನೋಡ್ಬಿ ಅನ್ನೋದು ಒಂದು. ಎರಡನೇದು, ಆ ಮೈಂಡ್ ಸೆಟ್ ಇಟ್ಕೊಂಡಿದ್ದೀವಿ ಅನ್ನೋದನ್ನು ಬಿಟ್ಟುಬಿಡಿ ಅಂತ ಹೇಳಿ. ಸೊ TB ಜಯಚಂದ್ರ ಅವ್ರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಈ ಹೋರಾಟನೇ ಬೇರೆ. ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರೋ ಹೋರಾಟ ಇದು, ಆದರೆ ಅದು ರೈತರ ಪರಿಹಾರ ನಡೀತಾ ಇದ್ದಂಥ ಹೋರಾಟ ರಾಹುಲ್ ಗಾಂಧಿ ಇದು ಅನ್ನೋದು. ಇಲ್ಲಿ ನೋಡಿ, ಇಲ್ಲಿ ಡ್ಯೂಪ್ಲಿಸಿಟಿ ಇರೋದು ಇಲ್ಲೇ ಕಾಣಿಸುತ್ತೆ ಇವರಲ್ಲಿ. ಉತ್ತರ ಪ್ರದೇಶದಲ್ಲಿರುವಂಥ ಹೋರಾಟಕ್ಕೂ ಅಣ್ಣಾ ಹೋರಾಟಕ್ಕೂ ಎದ್ದು ಕಾಣೋ ಡಿಫ್ರೆನ್ಸ್ ಇದೆ. ಆದರೆ ಇವರು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅಣ್ಣಾ ಯಾವತ್ತಾದರೂ ಕಾನೂನನ್ನು ಉಲ್ಲಂಘನೆ ಮಾಡಿದಾರ? ಅವರ ಇಲ್ಲಿವರೆಗೂ ಅವರ ಜೀವಮಾನದಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಿದಂತಹ ಒಂದು ನಿದರ್ಶನ ಕೊಡಿ ನೋಡೋಣ. ಆದರೆ ರಾಹುಲ್ ಗಾಂಧಿ ಏನು ಮಾಡಿದರು? ಬಟ್ಟಾಪರ್ಸೂಲಿಗೆ ಹೋದ್ರಲ್ಲ, ಫಾರ್ಮರ್ಸ್ ಇದೇನು ಅವ್ರದ್ದು ಸಮಸ್ಯೆಗಳನ್ನ ಎತ್ಕೊಂಡು ಲ್ಯಾಂಡ್ ಅಕ್ವಿಸಿಷನ್ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಮಾಡೋದಕ್ಕೋಸ್ಕರ ಹೋದ್ರಲ್ವ, ಆವಾಗ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುವ ಎಲ್ಲ ಸಾಧ್ಯತೆಗಳಿತ್ತು. ಯಾಕೆಂತಂದರೆ ಇವರು ಜನರನ್ನು ಮೊಬಿಲೈಸ್ ಮಾಡ್ತಾಯಿದ್ರು. ಇಲ್ಲಿ ಕಾಂಗ್ರೆಸ್ನ ಇನ್ನೊಂದು ಇಬ್ಬಂದಿ ನಿಲುವಿದೆ. ಏನಂದರೆ, ಈ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಏನಿದೆ, ಸ್ಟೇಟ್ ಗೌರ್ಮೆಂಟ್ ಮಾಡೋದಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಮಾಡುವಂಥದ್ದು. 2007ರಿಂದ ನ್ಯೂ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ಏನಿದೆ, ಅದು ಪಾರ್ಲಿಮೆಂಟ್ ಮುಂದೆ ಇದೆ. ಸರ್ಕಾರ ಇಟ್ಕೊಂಡಿದೆ ಅದನ್ನು, ಆದರೆ ಪಾರ್ಲಿಮೆಂಟ್ ಇಡ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ. ಒಂದು ವೇಳೆ ಆ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ಲನ್ನು ತಂದರೆ ಮಾಯಾವತಿ ಮನಸ್ಸಿಗೆ ಬಂದಾಗೆ, ಮಾಯಾವತಿ ಇರ್ಬೋದು, ಯಡಿಯೂರಪ್ಪ ಹಿಂದೆ ಇದ್ದವರು ಅವರು ಇರ್ಬೋದು, ಅಥವಾ ಯಾವುದೇ ಸರ್ಕಾರಗಳಿರ್ಬೋದು, ಬೇಕಾಬಿಟ್ಟಿಯಾಗಿ ರೈತರ ಜಮೀನನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ತರ್ಬೋದಿತ್ತಲ್ವ ಇವರು. ಅಟ್ ದ ಸೇಮ್ ಟೈಮ್ ಇವ್ರು ನೋಡಿ, SEZ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬಂತು? ಅದು ವ್ಯಾಪಕವಾಗಿ ಇದೊಂದು ದೊಡ್ಡ ಭ್ರಷ್ಟಾಚಾರದ ರೂಪದಲ್ಲಿ, ಇದೊಂದು ದಂಧೆ ರೂಪದಲ್ಲಿ, ಒಂದು ಹಗರಣದ ರೂಪದಲ್ಲಿ ಯಾವಾಗ ಸೃಷ್ಟಿಯಾಯಿತು? ಇವ್ರ ಸರ್ಕಾರ ಇರುವಾಗಲೇ. ಕಳೆದ 7 ವರ್ಷದಲ್ಲೇ ಇದೆಲ್ಲ ಸೃಷ್ಟಿಯಾಗಿದ್ದು. ಇವರು ಲ್ಯಾಂಡ್ ಅಕ್ವಿಸಿಷನ್ ಬಿಲ್ಲನ್ನು ತಂದಿದ್ದರೆ ಈ ಸರ್ಕಾರ SEZ ನೆಪದಲ್ಲಿ ರೈತರ ಭೂಮಿನ ಅಕ್ವೈರ್ ಮಾಡ್ಕೊಳ್ಳೋಂಥದ್ದು ತಪ್ಪಿತ್ತಲ್ವ? ಅದನ್ನು ಯಾವುದು ಮಾಡಲ್ಲ ಇವರು. ಪ್ರಾಬ್ಲಮನ್ನು ಎಲ್ಲಿ ಸಾಲ್ವ್ ಮಾಡಬೇಕು ಅದು ಮಾಡಲ್ಲ. ಓಟ್, ಈಗ ನೆಕ್ಸ್ಟು 2012 ಎಲೆಕ್ಷನ್ ಇದೆ, ಇವ್ರಿಗೆ ಓಟ್ ಬೇಕು, ಅದಕ್ಕೋಸ್ಕರ ಮಾಯಾವತಿ ವಿರುದ್ಧ ಜೆಂಡಾ ಹಾರಿಸ್ತಾರೆ. ಇವರ ಇಬ್ಬಂದಿ ನಿಲುವು ಇಲ್ಲೇ ಕಾಣಿಸುತ್ತೆ. ರೈಟ್, ಜಯಚಂದ್ರ ಅವರು, ಈಗ ನೀವು ಕೇಂದ್ರ ಸರ್ಕಾರದ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್, ಇದು ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ಸ್ ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲೇ ಬರ್ತದೆ. ಆದರೆ ದಯಮಾಡಿ ನಾವು ಅರ್ಥ ಮಾಡ್ಕೋಬೇಕು, ಅದರ ಅಡಿನಲ್ಲಿ ಆಯಾ ರಾಜ್ಯಗಳು ಕೂಡ ಒಂದರ ಕಾನೂನುಗಳನ್ನ ರಚಿಸ್ಕೊಂಡಿದ್ದೇವೆ. ನಾವು KDBಗೆ ಒಂದರ ಆ್ಯಕ್ಟನ್ನು ಮಾಡ್ಕೊಂಡಿದ್ದೇವೆ. ಹಾಗಾಗಿ ಅಲ್ಲಿ ಇಂಡಸ್ಟ್ರೀಸ್ಗೆ ಲ್ಯಾಂಡನ್ನು ಅಕ್ವೈಸ್ ಮಾಡೋದಕ್ಕೆ ರಾಜ್ಯ ಇಂಡಸ್ಟ್ರಿಗೆಲ್ಲ, ಅದು ರೋಡಿಗೆ, ಯಾವುದಕ್ಕೆ ಆಗಲಿ ಅಲ್ಲ. ಇವರು ಆ ಬಿಲ್ಲನ್ನು ಈಗ ಎಲ್ಲರದು ಪಾಯಿಂಟ್ ಆಫ್ ಕಂಟೆನ್ಷನ್ ನಾನು ಹೇಳ್ತೀನಿ. ಈಗ 2007 ಈ ಎಲ್ಲ ಸಮಸ್ಯೆಗಳ ಪರಿಹಾರ ಆಗುತ್ತೆ. ಅದು ಆಮೇಲೆ ಪ್ರಶ್ನೆ ಬರೋಣ. ರಾಜ್ಯದಲ್ಲಿ
ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ಗಳಿಗೆ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆ್ಯಕ್ಟ್ಗಳು ಮಾಡ್ಕೊತೀವಿ. ಈಗ ಪವರ್ಸನ್ನು ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು ಸ್ಟೇಟ್ ಗೌರ್ಮೆಂಟೇ. ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲೇ ನೋಡಿ, ಬೇಕಾದ್ರೆ ಮೈನಿಂಗ್ ಲೈಸೆನ್ಸ್ ಇರ್ಬೋದು, ಸ್ವಲ್ಪ ಸ್ಟೇಟ್ ಗೌರ್ಮೆಂಟ್ ನಿಮಗೆ ರಿಕ್ವೆಸ್ಟ್ ಮಾಡಬಹುದೇ ಹೊರತು ಗ್ರಾಂಟ್ ಮಾಡೋದು ಇದು ಕೇಂದ್ರ ಸರ್ಕಾರ ಮಾಡಬೇಕು. ಇದು ಸ್ಟೇಟ್ ಗವರ್ನಮೆಂಟ್ ರೆಕಮೆಂಡ್ ಮಾಡಬಹುದು, ಇಂಥದನ್ನು ಪ್ರಪೋಸಲ್ ಮುಂದೆ ಇಡಬಹುದು. ಅಲ್ಟಿಮೇಟ್ಲಿ ಅಪ್ರೂವಲ್ ಕೊಡಬೇಕಾದ್ರು ಸೆಂಟ್ರಲ್ ಗವರ್ನಮೆಂಟ್. ಅಲ್ಲೇ ಇರುವಂತದ್ದು ಸಮಸ್ಯೆ, ಆ ಸಮಸ್ಯೆ ನೀವು ಪರಿಹಾರ ಮಾಡಬಹುದು. ನಾನು ಹೇಳುವವರೆಗೆ ಕೇಳಿ, ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ನ ಕೆಳಗೆ ನಾವು ರಾಜ್ಯಗಳು ಕೂಡ ನಮ್ಮದೇ ಆದಂಥ ರೆಸೊಲ್ಯೂಷನ್ಸ್, ನಮ್ಮದೇ ಆದಂಥ ಆ್ಯಕ್ಟ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಸರಿ, ರಾಜ್ಯ ಸರ್ಕಾರನೇ ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು. ಅದು ಆ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಬಂದು ಕೂತಿರ್ತಕ್ಕಂಥದ್ದು. ಇಲ್ಲಿ ದಯಮಾಡಿ ಏನು ಒಂದಕ್ಕೊಂದಕ್ಕೂ ಹೋಲಿಕೆ ಮಾಡ್ತಕ್ಕಂಥದ್ದಲ್ಲ. ಇಲ್ಲಿ ಏನೋ ಜನ ಲೋಕಪಾಲ್ನ ಬಿಲ್ನ ಡ್ರಾಫ್ಟ್ ಮಾಡ್ತಕ್ಕಂಥವ್ರು ಯಾರು? ಹೌದು, ಸೆಕ್ರೆಟರಿಯೇಟ್ನ ಮಾಡಬೇಕು, ಬ್ಯೂರೋಕ್ರಾಟ್ಸ್ ಮಾಡಬೇಕಾಗಿತ್ತು. ಪಾರ್ಲಿಮೆಂಟ್ನ ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಇತ್ತು. ಇಲ್ಲಿ ಜನ ಲೋಕಪಾಲನ ಬಲಿಷ್ಠವಾದಂಥ ಕಾನೂನು ಮಾಡೋಕ್ಕೋಸ್ಕರ ಹಜಾರೆ ಅಂತ ಸ್ನೇಹಿತರು ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಬಿಲ್ಲನ್ನು ಮಾಡಿ, ಯಾವುದೇ ಕೆಲವು ಇಶ್ಯೂಗಳಲ್ಲಿ ಡಿಫ್ರೆನ್ಸ್ ಬಂದಂಥ ಸಂದರ್ಭದಲ್ಲಿ ಈಗ ಅಲ್ಟಿಮೇಟ್ಲಿ ಅದು ಮಾತುಕತೆ ಮುರಿದು ಬಿದ್ದಾಗ ಪಾರ್ಲಿಮೆಂಟ್ ಮುಂದೆ ಒಂದು ಬಿಲ್ಲನ್ನು ಇಟ್ಟಿದ್ದಾರೆ. ಈಗ ನೀವು ಅಣ್ಣಾ ಹಜಾರೆರವರು ಅವ್ರು ಮಾಡ್ತಿರೋ ಹೋರಾಟದಲ್ಲಿ ತಪ್ಪಿದೆ ಅಂತಕ್ಕಂಥದ್ದಲ್ಲ, ಆದರೆ ಯಾವಾಗ ಇದು ಸ್ವಲ್ಪ ಪ್ರಿಮೆಚ್ಯೂರ್ ಆಯಿತಾ ಅಂತ, ಅಂದರೆ ಇನ್ನೂ ಸ್ವಲ್ಪ ತಡವಾಗಿ ಮಾಡಬೇಕಾಯಿತು. ಅವ್ರ ಕರೆ ಯಾರಿಗೆ ಕೊಡಬೇಕಾಯಿತು ಅಂದರೆ, ಇಟ್ ಈಸ್ ಫಾರ್ ಆಲ್ ದಿ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ. ಇಟ್ ಈಸ್ ನಾಟ್ ಎ ಒನ್ ಪಾರ್ಟಿ ರೂಲ್, ಮೆನಿ ಪಾರ್ಟಿ ರೂಲ್ ಇಸ್ ದೇರ್. ಎಸ್, ಇವತ್ತು BJP ಅವರು ಸಿಂಪತಿ ತೋರಿಸ್ತಾರೆ ಅಣ್ಣಾ ಹಜಾರೆ ಅವರಿಗೆ. ಇವತ್ತು ವಾಟ್ ಈಸ್ ದೇರ್ ಸ್ಟ್ಯಾಂಡ್ ಇನ್ ದಿ ಪಾರ್ಲಿಮೆಂಟ್? ಅವರು ಅಣ್ಣಾ ಹಜಾರೆ ಅವರು ಓಲ್ಡ್ ಅವರೇನು ಡಿಮಾಂಡ್ ಮಾಡ್ತಿರಲ್ಲ ಅದಕ್ಕೆ ಬೆಂಬಲ ಇದೆಯಾ? ಇಲ್ಲಿವರೆಗೂ ಕೂಡ ಅವರೇನು ಸ್ಪೆಲ್ ಔಟ್ ಮಾಡಿಲ್ಲ. ಬಿಕಾಸ್ ದ ಮ್ಯಾಟರ್ ಇಸ್ ಕಮಿಂಗ್ ಬಿಫೋರ್ ದಿ ಪಾರ್ಲಿಮೆಂಟ್. Let the parliament start discussion. Let it start discussion. Right. Let us see the consensus. ನೀವು ಇವತ್ತು ಬಿಲ್ಲಲ್ಲಿ ಇದ್ದಾಕ್ಷಣಕ್ಕೆ ಏನಿಲ್ಲ ಅಮೆಂಡ್ಮೆಂಟ್ ಮಾಡಬಾರ್ದು ಅಂತ ಏನಿಲ್ಲ. ಇಟ್ ಈಸ್ ಟೋಟಲಿ ದಿ ಕಾನ್ಸೆನ್ಸಸ್ ದಿ ಹೌಸ್ ಇಸ್ ಇಂಪಾರ್ಟೆಂಟ್. ವೆನ್ ದಿ ಬಿಲ್ ಮ್ಯಾಟರ್ ಇಸ್ ಇಂಟ್ರೊಡ್ಯೂಸ್ ಇನ್ ದಿ ಪಾರ್ಲಿಮೆಂಟ್ ಹ್ಯಾಸ್ ಟು ರಿಸಾಲ್ವ್, ಕಮ್ ಟು ಎ ಕನ್ಕ್ಲೂಷನ್. ಆ ಸ್ಟೇಜಲ್ಲಿ ನೀವು ಹೋರಾಟ ಏನಿರಬೇಕು ಅಂದರೆ ಟು ಇಂಪ್ರೆಸ್ ಆನ್ ದಿ MPs. Ultimately, there's the rule of law is that they are the parliamentarians and their rule makers. ಇದು ಕೂಡ ಎಂಪಿಗಳಿಗೆ ಪ್ರೆಷರ್ ಐತಾನೆ. ಎಲ್ಲ ಜನ ಅದನ್ನ ಬೇರೆ ಮೆಥಡ್ ಅಲ್ಲಿ ಮಾಡಬಹುದಾಯಿತು. ಎಸ್, ಎಂಪಿಗಳಿಗೆ ಕರೆ ಕೊಡಬೇಕಾಯಿತು, ನೀವು ಎಚ್ಚರಿಕೆಯಿಂದ ನೀವು ಮಾಡಿ, ದೇಶದ ಉಳಿಗೋಸ್ಕರ ಮಾಡಿ ಅಂತೇಳಿ. ಅದೇನು ಕೂಡ ಹೇಳಲಿಲ್ಲ ಅವರು. ನೋಡಿ, ಎಂಪಿಗಳಿಗೆ ಕರೆ ಕೊಡಬೇಕು ಅಂತ ಹೇಳ್ತಾರೆ. 42 ವರ್ಷದಿಂದ ಇದು ನನಗುದಿ ಬಿದ್ದಿದೆ, ಇವತ್ತರೆಗೂ ಆಗಲಿಲ್ಲ. ಏಪ್ರಿಲ್ನಲ್ಲಿ ಅಣ್ಣ ನಿರಸನಕ್ಕೆ ಕೂತಾಗ ಆಗ ಮತ್ತೆ ವಿಚಾರ ಇದ್ರ ಮೇಲೆ ಇವ್ರು ತಡ ಬಿತ್ತು. ಆಗ ಇವರೇನು ಮಾಡಿದರು, ಸರ್ಕಾರದವರು ಮುಂದಾದರೂ ಒಂದು ಕಮಿಟಿ, ಸಿವಿಲ್ ಸೊಸೈಟಿ ಮತ್ತು ಸರ್ಕಾರದ 5 ಜನ ಮಿನಿಸ್ಟ್ರಿಗಳನ್ನ ಸೇರಿಸ್ಬಿಟ್ಟು ಒಂದು ಕಮಿಟಿನ ಮಾಡಿದರು. ಅಣ್ಣ ಉಪವಾಸ ಕೂತ್ಕೊಳ್ಳಿಲ್ಲ ಅಂತಂದರೆ ಇವ್ರು ಕಮಿಟಿ ಮಾಡ್ತಾಯಿದ್ರಾ? ಈ ಸರಿ ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿಗೆ ಹೋಗ್ತಾ ಇತ್ತು ಅದು? ಖಂಡಿತ ಹೋಗ್ತಾ ಇರಲಿಲ್ಲ. ಆಗ ಉಪವಾಸನ ಅವರು ಕೈ ಬಿಡುವಾಗ ಅಣ್ಣ ಒಂದು ಮಾತು ಹೇಳಿದರು. ಆಗಸ್ಟ್ 15ನೇ ತಾರೀಕು ಡೆಡ್ಲೈನ್ ಕೊಟ್ಟರು. ಒಂದು ವೇಳೆ ಸ್ವಲ್ಪ ವಿಳಂಬವಾದ್ರೂ ನಾನು ಅದನ್ನು ಸಹಿಸ್ಕೊಳ್ತೀನಿ ಅಂತೇಳಿ ಹೇಳಿದರು. ಮೀನ್ ವೈಲ್ ಇವ್ರೇನು ಮಾಡಿದರು, ಚರ್ಚೆನ ಪ್ರಾರಂಭ ಮಾಡಿದರು. ಇವ್ರದ್ದು ಸಿವಿಲ್ ಸೊಸೈಟಿದು ಇವ್ರದ್ದು ಡ್ರಾಫ್ಟ್ ವಿಷಯದಲ್ಲಿ ಚರ್ಚೆ ಆರಂಭವಾಯಿತು. ಮೀನ್ ವೈಲ್ ಇವ್ರೇನು ಮಾಡಿದ್ರು, ಅಣ್ಣನ ಚಾರಿತ್ರ್ಯವಧೆ ಮಾಡಲಿ ಪ್ರಾರಂಭ ಮಾಡಿದರು. ಫಸ್ಟು ಶಾಂತಿಭೂಷಣ್ನ ಪ್ರಾರಂಭ ಮಾಡಿದರು. ಅವರ ಅಣ್ಣ ಟೀಮನ್ನು ಡಿಸ್ಕ್ರೆಡಿಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ಮನೀಶ್ ತಿವಾರಿ ಹೇಳಿದರು ಅನ್ಎಲೆಕ್ಟೆಡ್ ಆ್ಯಂಡ್ ಅನ್ಎಲೆಕ್ಟೇಬಲ್ ಅಂತೇಳಿ ಹೇಳಿದರು, ಅನ್ಎಲೆಕ್ಟೇಬಲ್ ಟೈರೆಂಟ್ಸ್ ಅಂತ. ಇವ್ರೇನು ಹೇಳಿದರು, ದಿಗ್ವಿಜಯ್ ಸಿಂಗ್ ಹೇಳಿದರು ಬಾಬಾ ರಾಮದೇವನ ಮೇಲೆ ಎಂತೆಂಥ ಆರೋಪನೂ ಮಾಡಲಿ. ಇವರು ನಿಜವಾಗ್ಲೂ ಕಾಳಜಿ ಇತ್ತು ಅಂದಿದ್ರೆ ಅಣ್ಣ ಅವರನ್ನು ಮೆಲೈನ್ ಮಾಡೋ ಬದಲು ವಿಶ್ವಾಸಕ್ಕೆ ತೊಗೊಳ್ಬೋದಿತ್ತು. ಪಾರ್ಲಿಮೆಂಟ್ರಿ ಕನ್ಸ್ಟೆಂಟ್ಸ್ ಬೇರೆ, ಸಿವಿಲ್ ಲಿಬರ್ಟಿಗಳು ಬೇರೆ. ಇದು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅಣ್ಣ ಅವರಿಗೆ ಇದನ್ನು ಅವರು ಮನವರಿಕೆ ಮಾಡಿಕೊಡ್ಬೋದಿತ್ತು. ಮೋರವರು ಇವರು ಪಾರ್ಲಿಮೆಂಟ್ ಈಸ್ ಸುಪ್ರೀಮ್ ಅಂತ ಹೇಳ್ತಾರಲ್ಲ, ಈವನ್ ಪಾರ್ಲಿಮೆಂಟ್ ಈಸ್ ಗೈಡೆಡ್ ಬೈ ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಮ್. ಕಾನ್ಸ್ಟಿಟ್ಯೂಷನ್ ನಮಗೆಲ್ಲರಿಗೂ ರೈಟ್ ಟು ಪ್ರೊಟೆಸ್ಟ್ ಕೊಟ್ಟಿದೆ ತಾನೆ, ಅದನ್ನು ಇವ್ರು ಹೆಂಗೆ ಕಿತ್ಕೊಳ್ತಿದ್ದಾರೆ? ಇವರು ಗಾಂಧೀಜಿ ಬಗ್ಗೆ ಮಾತಾಡ್ತಾರಲ್ಲ, ಗಾಂಧೀಜಿ ಯಾವ ವೆಪನನ್ನು ಬ್ರಿಟಿಷರ ವಿರುದ್ಧ ಉಪಯೋಗಿಸಿದ್ರು? ಇದೇ ಸತ್ಯಾಗ್ರಹಗಳಲ್ವಾ? ಇದೇ ಉಪವಾಸ ಮಾಡಲಿಲ್ವಾ? ದಂಡಿ ಯಾತ್ರೆ ಮಾಡಲಿಲ್ವಾ? ಕ್ವಿಟ್ ಇಂಡಿಯಾ ಅಂತ ಜೋರಾಗಿ ಕರೆ ಕೊಡಲಿಲ್ವಾ? ಅಸಹಕಾರ ಚಳುವಳಿ ಅಂತಲೇ ಮಾಡಲಿಲ್ವಾ? ಸಿವಿಲ್ ಡಿಸೊಬಿಡಿಯನ್ಸ್ ಅಂದರೆ ಏನು? ಇದನ್ನೇ ಅಣ್ಣ ಇಷ್ಟೂ ಎಕ್ಸ್ಟ್ರೀಮಿಟೀಸ್ಗೆ ಹೋಗಲಿಲ್ಲ ಅವರು. ಮೀನ್ ವೈಲು ಇವರು ಈ ಕೇಂದ್ರ ಸರ್ಕಾರ, ಇವ್ರದೇ ಕಾಂಗ್ರೆಸ್ ಸರ್ಕಾರ ಗಾಂಧಿ ಅವಾರ್ಡನ್ನು ಕೊಡುತ್ತೆ.
ಜೂಲಿಯಸ್ ಕೆ ನೇರರಿಗೆ ಕೊಟ್ಟಿದ್ದಾರೆ, ಅಹಂಗಮಗೆ ಟುಡೋರ್ ಹರಿಯರತ್ನ ಕೊಟ್ಟಿದ್ದಾರೆ, ನೆಲ್ಸನ್ ಮಂಡೇಲಾಗೆ ಭಾರತ ರತ್ನ ಕೊಟ್ಟರು. ಯಾವ ಕಾರಣ ಕೊಟ್ಟರು? ನೆಲ್ಸನ್ ಮಂಡೇಲ ಯಾವ ದಾರಿನ ತುಳಿದಿದ್ರು? ಅಹಿಂಸಾ ಮಾರ್ಗನೇ ಅಲ್ವಾ? ಅಹಿಂಸಾ ಮಾರ್ಗನ ತುಳಿದಂಥ ವ್ಯಕ್ತಿಗೆ ಭಾರತ ರತ್ನ ಕೊಡ್ತೀವಿ, ಅಹಿಂಸೆ ಮುಖ್ಯ ಅಂತೇಳಿ ಹೇಳ್ತೀರಿ. ಇಷ್ಟಾಗಿ ಮತ್ತೆ ಅಹಿಂಸಾ ಮಾರ್ಗದಲ್ಲಿ ಅವರು ಉಪವಾಸ ಕೂತವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೊರಡ್ತೀರಿ ನೀವು. ಇದು ಡಬಲ್ ಸ್ಟ್ಯಾಂಡರ್ಡ್ ಅಂತ ಅಲ್ಲ, ನೀವು ಸುಮ್ಮನೆ ಅರೆಸ್ಟ್ ಮಾಡಕ್ಕೆ ಹೋಗಿಲ್ಲ. ದೇರ್ ವಾಸ್ ಅ ಲಾಟ್ ಆಫ್ ನೆಗೋಸಿಯೇಷನ್ ಬಿಟ್ವೀನ್ ದಿ ಪೊಲೀಸ್ ಅಂಡ್ ದೇರ್ ಪಬ್. ನಾಳೆ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೂ ನಿಮ್ಗೆ ಇದಕ್ಕೂ ಗವರ್ಮೆಂಟ್. ಇಟ್ ಇಸ್ ನಾಟ್ ಲೈಕ್ ದಟ್. ದಿಸ್ ಇಸ್ ಅವರ್ ಓನ್ ಗವರ್ಮೆಂಟ್. ನೀವು ಇವತ್ತು ನೋಡಿ, ನೀವು ಮೋಸ್ಟ್ ರೆಸ್ಪೆಕ್ಟೆಡ್ ನ್ಯೂಸ್ ಪೇಪರ್ಗಳಲ್ಲಿ, ಇಂಗ್ಲಿಷ್ ನ್ಯೂಸ್ ಪೇಪರ್ಗಳಲ್ಲಿ ಹಿಂದೂ ಇದೆ, ಇದನ್ನ ಹೇಳ್ತಾರೆ ವೈಡ್ಲಿ ಪರ್ಸೀವ್ಡ್ ಟು ಬಿ ದ ಮೋಸ್ಟ್ ಕರಪ್ಟ್ ಗವರ್ಮೆಂಟ್ ಇನ್ ದ ಹಿಸ್ಟರಿ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಬರೆದಿದ್ದಾರೆ. ನೀವು ನೋಡಿ, ಲೋಕಪಾಲ್ ಬಿಲ್ ಬರೋದ್ರಿಂದ ಮಾತ್ರ ಈ ದೇಶದಲ್ಲಿ ಭ್ರಷ್ಟಾಚಾರ ಹೋಗುತ್ತೆ ಅಂತ ಹೇಳಿ ಏನಾದರೂ ತಿಳ್ಕೊಂಡಿದ್ರೆ ಅದು ತಪ್ಪಾಗ್ತದೆ. ಎಲ್ಲಿವರೆಗೂ ಕೂಡ ಸಮಾಜ ಅದನ್ನ ಎಚ್ಚೆತ್ಕೊಳಲ್ವೋ, ಸಮಾಜದಲ್ಲಿ ಎಲ್ಲರೂ ಕೂಡ ಭಾಗವಹಿಸುವುದಿಲ್ಲ, ಅಲ್ಲಿವರೆಗೂ ಕೂಡ ಭ್ರಷ್ಟಾಚಾರ. ಖಂಡಿತ ಯಾರು ಅದನ್ನು ಹೇಳ್ತಿಲ್ಲ. ಭ್ರಷ್ಟಾಚಾರನ ನಿರ್ಮೂಲನೆ ಮಾಡುವ ಹಂತದಲ್ಲಿ ನಿಟ್ಟಿನಲ್ಲಿ ಲೋಕಪಾಲ್ ಮಸೂದೆ ಒಂದು ಮೊದಲ ಹೆಜ್ಜೆ, ಪ್ರಯತ್ನ ಆಗಬೇಕು ಅಂತ ಹೇಳ್ತಿದ್ದಾರೆ. ಇದಾಗುತ್ತೆ ಲಾಂಗ್ ವೇ ಫಾರ್ ದಿ ಅಣ್ಣ. ಮೊದಲ ಹೆಜ್ಜೆ ಆಡಕ್ಕೆ ಬಿಡ್ತಾ ಇಲ್ವಲ್ಲ ನೀವು? ಯಾಕೆ ಹೋಗ್ತಿಲ್ಲ? ಎಸ್, ಅವರು ವಾಸ್ ಕನ್ಸಲ್ಟೆಡ್, ವಾಸ್ ಟೇಕನ್ ಟು ಕಾನ್ಫಿಡೆನ್ಸ್. ನೋಡಿ, ಇವತ್ತು ಪಾರ್ಲಿಮೆಂಟ್ ಸೌಮಿತ್ರ ಸೇನ್ ಇವತ್ತು ರಿಪ್ರಮೈಂಡ್ ಮಾಡ್ತಾ ಇದ್ದಾರೆ, ಇವರು ವಾಗ್ದಂಡನೆ ಮಾಡ್ತಾ ಇದ್ದಾರೆ. ಹಿಂದೆ ಕೇಸ್ ಆಯ್ತು, KG ಬಾಲಕೃಷ್ಣನ್ ಮೇಲೆ ಇವತ್ತು ಆರೋಪ ಇದೆ. ಜುಡಿಷಿಯರ್ನ ಯಾಕೆ ಇನ್ವಾಲ್ವ್ ಮಾಡಬಾರ್ದು ಇವರು? ಅದಕ್ಕೆ ಯಾಕೆ ಇವ್ರು ಒಪ್ತಾ ಇಲ್ಲ? ನೀವು ನೋಡಿ, ಈ ಬಿಲ್ ಬಗ್ಗೆ ಒಂದು ವೇಳೆ ಪ್ರಧಾನಿನೂ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಪಾರ್ಲಿಮೆಂಟ್ ಸುಪ್ರೀಮೋ, ಪ್ರಧಾನಿ ಬರೀ ಪಾರ್ಲಿಮೆಂಟಿಗೆ ಅಷ್ಟೇ ಅಕೌಂಟೇಬಲ್ ಅನ್ನೋದಾದ್ರೆ ಪ್ರಧಾನಿ ಇವ್ರ ಪಕ್ಷದವ್ರು ಮಾತ್ರ ಆಗ್ತಾರಾ? BJPರು ಆಗ್ಬೋದು, ಕಮ್ಯುನಿಸ್ಟರು ಆಗ್ಬೋದು, ಇನ್ನು ಜನತಾ ಪರಿವಾರದವ್ರದ್ದು ಸಣ್ಣ ಪುಟ್ಟದವರು ಮುಂದೊಂದು ಒಟ್ಟಿಗೆ ಸೇರಿ ಸರ್ಕಾರನೂ ಮಾಡ್ಬೋದಲ್ವಾ? ಅವ್ರು ಯಾಕೆ ವಿರೋಧ ವ್ಯಕ್ತಪಡಿಸ್ತಿಲ್ಲ? CPM ಪಾಲಿಟ್ ಬ್ಯೂರೋದಲ್ಲಿ ಅವ್ರನ್ನ ಸಪೋರ್ಟ್ ಮಾಡಿದ್ದಾರೆ, BJP ಅವರು ಸಪೋರ್ಟ್ ಮಾಡಿ, ಎಲ್ಲರೂ ಮಾಡಿದ್ದಾರೆ, DMK ಅವರು ಸಪೋರ್ಟ್ ಮಾಡಿದ್ದಾರೆ. ನೀವು ತಿಳ್ಕೊಳ್ಳಿ, ನೀವು ಸಪೋರ್ಟ್ ಮಾಡಿದ್ದಾರೆ. ಈಗ ಪಾರ್ಟಿಗೆ ಬಂದಾಗ, ಡಿಸ್ಕಷನ್ ಬಂದಾಗ ಯಾವ್ಯಾವ ಪಾರ್ಟಿ ಸ್ಟ್ಯಾಂಡ್ ಏನಿದೆ ಅಂತ ಗೊತ್ತಾಗ್ತದಲ್ಲ ಈಗ. ಆಮೇಲೆ ಅಲ್ಟಿಮೇಟ್ಲಿ ದಿ ಬಿಲ್ ಹ್ಯಾಸ್ ಟು ಗೋ ಬಿಫೋರ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದೇರ್ ವಾಸ್ ಸ್ಟಿಲ್ ಆಪರ್ಚುನಿಟಿ. ನೋಡಿ, ನಾನು ಹೇಳ್ತೀನಿ, ನಿಮ್ಗೆ ಆಪರ್ಚುನಿಟಿ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಬೋತ್ ಹೌಸಸ್ ಅಲ್ಲಿ ಪಾಸ್ ಆದ್ಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುಂದೆ ಹೋದಾಗ ಯು ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಅಜಿಟೇಟ್. ಇವರು ಸಿವಿಲ್ ಸೊಸೈಟಿ ಜೊತೆ ಸೇರಿ ಒಂದು ಸಮಿತಿನ ಸೆಟಪ್ ಮಾಡಬೇಕಾದ್ರೆ ಇವರು ಅಪೋಸಿಷನ್ ಪಾರ್ಟಿಗಳ ಬಗ್ಗೆ ಇವರು ಬೆಲೆ ತೋರಿಸ್ತಾರಲ್ಲ, ಆಗ ಸಿವಿಲ್ ಸೊಸೈಟಿ ಹೇಳ್ಬೋದಿತ್ತು, ಇದರಲ್ಲಿ ವಿರೋಧ ಪಕ್ಷಗಳನ್ನು ನಾವು ಇನ್ವಾಲ್ವ್ ಯಾವಾಗ ಸರ್ವ ಪಕ್ಷಗಳ ಸಭೆ ಕರೆದ್ರು ಸೆಷನ್ ಪ್ರಾರಂಭ ಆಗ್ತಾ ಇದೆ. 15ನೇ ತಾರೀಕು ಡೆಡ್ಲೈನ್ ಹತ್ರ ಬಂತು. ವಾಟ್ ಇಸ್ ಯುವರ್ ಸ್ಟ್ಯಾಂಡ್ ಆನ್ ದಟ್ ಇಶ್ಯೂ? ಅಷ್ಟೇ ಇಂಪಾರ್ಟೆಂಟ್. ಯಾವಾಗ ಕರೆದ್ರು ಬಿಟ್ರು ಮಾತಾಡ್ತೀನಿ. ಜಯಚಂದ್ರ ಅವ್ರ ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೆ ಮುಂದೆ ಒಂದು ಚಿಕ್ಕ ಬ್ರೇಕ್.